ನಮಸ್ಕಾರ ಎಲ್ಲರೂ ಹೆಂಗದಿರಿ, ಆರಾಮದಿರಿ. ನಿನ್ನೆ ಏನು ವಿಡಿಯೋ ನೋಡಿದ್ರಲ್ಲ, ಅದರದ ನೆಕ್ಸ್ಟ್ ವಿಡಿಯೋ ಇದರಲ್ಲಿ ಬರ್ತೈತಿ. ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡಿರಿ. ಮತ್ತು ಕೆಲವೊಂದಿಷ್ಟು ನಾನು ಫೋನಲ್ಲಿ ವಿಡಿಯೋನ ಶೂಟ್ ಮಾಡಿದ್ನಲ್ಲ, ಅವನ್ನ ಎಲ್ಲನೂ ಮಿಕ್ಸಿಂಗ್ ಮಾಡಿ ಹಾಕಾಕತ್ತೇನೆ. ಇವತ್ತಿನ ವಿಡಿಯೋ ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹಂಗೆ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇವರು ನಮ್ಮ ದೊಡ್ಡನ ನೋಡ್ರಿ, ಹೊಸದಾಗಿ ನೋಡೋರ ಅನ್ನ ಮತ್ತು ಇನ್ನೊಬ್ಬರು ಬದ್ನೆಕಾಯಿ ಪಲ್ಯ ಮಾಡೋಕೆ ಬದ್ನೆಕಾಯಿ ಮತ್ತು ಉಳ್ಳಾಗಡ್ಡಿನ ಹೆಚ್ಚಾಕೋದಿದ್ರೆ ಇದು ಹಂದ್ರ ಏನು ಹಾಕ್ತಾರಲ್ಲ, ಹಂದ್ರ ಹಾಕ್ದ ಊರಾಗಿನವ್ರು ಹಿರಿಯರು ಮತ್ತು ಹುಡುಗರು ಎಲ್ಲರೂ ಬಂದು ಹಂದ್ರ ಏನು ಹಾಕಿರ್ತಾರಲ್ಲ ಅವ್ರಿಗೆ ಹಂದ್ರದ ಊಟನ ಹಾಕ್ಸುವಂಥ ಸಂಪ್ರದಾಯ ಇರ್ತೈತಿ. ಹಾಗಾಗಿ ಮತ್ತು ಈ ವಿಡಿಯೋ ಕ್ಲಿಪ್ಪಿಂಗ್ ಬಳೆ ಇಡಿಸುವಾಗ ಇಲ್ಲೇ ಬಳೆ ಇಟ್ಕೊಳಕತ್ತ ನೋಡ್ರಿ. ಹಂಗೆ ಸ್ವಾಮಿಗಳನ್ನು ಬಂದು ಕೆಲವೊಂದು ಏನು ಶಾಸ್ತ್ರಗಳು ಕಾರ್ಯಗಳು, ಲಗ್ನದಾಗೆ ಗಂಟು ಕಟ್ಟೋದು ಅದು ಇದು ಹಿಂಗೆ ಕೆಲವೊಂದು ಪೂಜೆಗಳು ಏನಿರ್ತಾವಲ್ಲ, ಹಾಗಾಗಿ ಬಂದಿದ್ರು. ನಾವು ಸಹಿತ ಅವ್ರದ್ದು ಆಶೀರ್ವಾದ ತೊಗೊಂಡ್ವಿ. ಲಕ್ಷ್ಮಿ ಮತ್ತು ನಾನು, ನಮ್ಮ ಅವಿ ಐತಿ ಎಲ್ಲರೂ. ಇಲ್ಲಿ ಏನಂತಂದ್ರೆ ಫ್ಯಾಮ್ಲಿಯವರನ್ನು ಪರಿಚಯ ಮಾಡೋಕೆ ಅಷ್ಟೊಂದು ಸಾಧ್ಯ ಆಗಂಗಿಲ್ಲ. ಯಾಕಂತಂದ್ರೆ ಬ್ಯುಸಿ ಇರ್ತೀವಿ. ಹಾಗಾಗಿ ನಾನು ನಿನ್ನೆ ವಿಡಿಯೋದಲ್ಲಿ ಏನು ಹೇಳೇನಿಲ್ಲ. ಈಗ ಒಳಕಲ್ ಪೂಜೆ ಮುಗಿಸ್ಕೊಂಡು ಬಂದ ನಂತರ ಒಳಕಲ್ ಪೂಜೆ ಟೈಮಲ್ಲಿ ಜೋಳನ ಉಡಿ ತುಂಬ್ತಾರೆ ನಮ್ಗೆ. ಅವ್ನ ಜೋಳನ ತೆಗಿಯಾಕತ್ತಿದ್ದು ನೋಡ್ರಿ ನಾನು. ಯಾರು ಬೇಕಾದ್ರೆ ನಮಗೆ ನಾವು ಕೆಲಸ ಸರಿ ಕುಡಿಬೇಡ, ಸೆರಾಮಿಕ್ಸ್ ಮಾಡಿರ್ತಾರ ಅದ್ರಾಗ. ನೀನು ಏನ ನಿಮ್ಮ ಮನ್ಯಾಗ ಸೆರೆ ಕುಡಿಯತ್ತಿದ್ರನ ರೀ ಅಂತ ನಿನ್ಗೆ ಹೇಳ್ತಾರ ಅವರು. ಚೀರ್ಸ್ ಮುಗಿಯುತ್ತೆ. ಚೀರ್ಸ್ 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 ನೋಡಿ. ಸುತ್ತಲ ದೇವ್ರು ಹೊಂಟಾರ ನೋಡ್ರಿ. ನಮ್ಮ ಲಕ್ಷ್ಮಿ ಮತ್ತು ಇಬ್ಬರು ಸೇರಿ ಸುತ್ತಲ ದೇವ್ರು ಹೊಂಟಾರು. ನಾವು ಮನೆಯಾಗ ಇರ್ತೇವೆ. ಸಿಕ್ಕಾಪಟ್ಟೆ ಜಳ ತಗಡಿನ ಮನೆಯ ಅಲ್ಲಿ ಅಡ್ಡಾಡ್ಕೊಂಡು ಹೋಗೋದು ನೀವು. ಇರ್ಲ ಒಂದು ಇಸ್ ನೀರು ಇದನ್ನ ಮಾಡ್ರಿ. ಅಲ್ಲ ನೀರಿಂದ ಇವು ನೋಡಿವ ಬರೀ ಹಗಲ್ ಹೇಳ್ತಾ ಪೋನೋ ನೀನು ಮೊಮ್ಮಾಗ. ಬಿಸಿಲಾಗ ಅಲ್ಲಿ ಜಗಲಿ ಮ್ಯಾಗ ಇಟ್ಟೈತಿ ನೋಡು. ಜಗಲಿ ಮ್ಯಾಗ ಮತ್ತು ಇದು ಹಾಂ ಬಳಿ ಜಗಲಿ ಮ್ಯಾಗ ಇಟ್ಟೇನಿ.
ಬರ್ಮಪ್ಪ ಎಲ್ಲದಾನ ಈ ಸಂಜಿನ ಹಾಕೇತೀನಿ ಹೋಗಿ ಬರ್ರಿ ಹಾಂ ಇಟ್ಟೈತಿ ಹೋಗಿ ಬರುವ ಹಾಂ ಎತ್ರ ಹಾಕೊಂಡು ಹೋಗ್ಬೇಡ ದೂರಕ್ಕೆ ಅಡ್ಡಾಡ್ಬೇಡ ನೀನು ಎತ್ರ ಯಾವನಾರ ಹಾಕೊಂಡು ಹೋಗ ನೀವು ಹೋಗಿ ಬರ್ಕೊಡ್ದ ರಗಡಾಕೈತಿ ನಿಮ್ಗೆ ಬಡ ಹೋಗಿ ಮಾಡ್ಕೊಂಡು ಬರ್ರಿ ಬೇರೆ ಹಾಕೊಂಡು ಹೋಗಿ ಲಕ್ಷ್ಮಿ ಚಪ್ಪಲ್ ಬೇರೆ ಹಾಕೊಂಡು ಹೋಗು ಹಳವಾರನು ಹಾಕೊಂಡು ಹೋಗ ಅಲ್ಲಿ ಯಾರೋರು ಹಾಕೊಂಡು ಹೋಗ ಅವನವ್ರು ಯಾರೋರ ಕಾರ್ತಿಕ ನಿಂಗೆ ಏನು ಬೇಕು ನಾ ಕೊಡಿಸ್ತೇನೆ ಬಪ್ಪ ಬಿಸಿಲಾಗ ಅವ್ರು ಹೋಗಿ ಬಡಗೋರ್ದ ಕಾರ್ತಿಕ್ ನಿಂಗೆ ಏನು ಬೇಕು ನಾ ಕೊಡಿಸ್ತೇನೆ ಬಾಯ್ ಅಂಗಡಿಗೆ ಹೋಗಿ ಪಪ್ಪ ಗುರಾಪುಡಿ ಐತಲ್ಲ ಲಗ್ನದಾಗಿ ಗಂಟ ಲಗ್ನದಾಗಿ ಗಂಟ ಒಯ್ಯುದು ಗಾಡಿಗೆ ಮಾಡಕ್ಕೆ ಸಿಕ್ಕದಿಂದ ಹೋಗಂದ್ರೆ ಗಾಡಿ ಸಜ್ಜಾದಿಂದ ಕ್ಯಾಮ್ರಾ ಚಾರ್ಜ್ ಇಲ್ಲಪ್ಪ ಚಾರ್ಜ್ ಹಾಕೇನಿ ಅತ್ತಿನ ಬಡ್ದೀವ ಮತ್ತ ನೋಡ ಅಂತ ಸುಸ್ತಾರದಿರಿ ನೀವು ಆದ್ರೆ ಹಸು ನೀವೇನು ಮತ್ತೆ ಅದ್ರಾಗ ಹಾಕಿದ್ದೀನ ಶೇಂಗಾ ತಿನ್ನಕತ್ತಿಯಲ್ಲ ಕುಂತ್ಕಂದು ಎಲ್ಲಿ ಹೋಗಿದ್ದು ಇಷ್ಟತನ ನಾನು ವಿಡಿಯೋ ಏನು ಶೇರ್ ಮಾಡಕತ್ತೇನಲ್ಲ ಇದು ಅಂದ್ರೆ ಏನು ಹಾಕಿದ್ವಿಲ್ಲ ಹಾಕಿದ ನಂತರದ ವಿಡಿಯೋ ಒಳಕಲ್ ಪೂಜೆ ಐತಿ ಮುಗಿದ ನಂತರ ನಾವು ಇಲ್ಲಿ ಬಂದು ಊಟ ಮಾಡಕತ್ತಿದ್ವಿ ಮಧ್ಯಾಹ್ನ ಊಟ ಮಾಡಕತ್ತಿದ್ದು ನೋಡ್ರಿ ನಾನು ಅಲ್ಲಿ ಕುಂತ್ಕೊಂಡು ಊಟ ಮಾಡಕತ್ತಿದ್ನಿ ಯಾರೋ ಏನೋ ಹಿಂಗೆ ಚೆಲ್ಲಿದ್ರು ಅದು ನಮ್ಮ ಕೈಯಾಗಿನ ತಾಟಿನ ದಬ್ಬಿದ್ಬಿಡ್ತು ಹಾಗಾಗಿ ಮತ್ತು ಈಚೆ ಕಡೆ ಇಲ್ಲಿ ಜಾಸ್ತಿ ಜನ ಬಂದು ಊಟ ಮಾಡ್ತಿದ್ರು ಇಲ್ಲಿ ಅನ್ನ ಸಾರು ತಂದಿಟ್ಟಿದ್ರು ಹಾಗಾಗಿ ನಾನು ವಿಜಿ ಇಲ್ಲೇ ಊಟ ಮಾಡಕತ್ತಿದ್ವಿ ಚಂದಾಗೈತಾವ ಸೊಸಿ ತೆಗಿಯಾಕತ್ತಿಯಲ್ಲ ಬಾಬೆ ನೀನು ನಿನ್ನ ಸೊಸಿ ಮದ್ರಂಗೆ ಹಚ್ಚಕತ್ತ ಊಟ ಮಾಡೀವಿ ನಾವೀಗ ಬಂದ್ರು ನೋಡಿವ ಇವರು ಏ ಪ್ರೀತ ಕಾರ್ತಿಕ ಪ್ರೀತ ಲೇ ನಮ್ಮತ್ತಿಯರ ಸರಿ ಇಲ್ಲ ಪ್ರಕಾಶ ಸರಿ ಮದ್ರಂಗಿ ಹಚ್ಕೊಳತ್ತಾರ ನೋಡ್ರಿ ಅಲ್ಲಿ ಅವರು ನಮ್ಮ ಕಡೆ ಹಿಂಗ ನೋಡ್ರಿ ಮದ್ರಂಗಿ ಹಚ್ಕೊಳ್ಳೋದು ಹಳಿ ಕಡೆ ನಮ್ಮ ಸಣ್ಣವ ಹಚ್ಚುವ ನಿಮ್ಮ ಅವುಗಳಿಗೆ ಕಮ್ಮ ಕಟ್ಟ ನಾನು ಹಚ್ಕೊಂಡಿಲ್ಲ ಎತ್ತಿ ನೋಡ್ದ ಹಾಂ ಬರ್ತಾಳಿಂದ್ರಪ್ಪ ಅವ್ರ ಅವುಗಳಿಗೆ ಮದ್ರಂಗಿ ಹಚ್ಚಾಕತ್ತಾಳ
ಸೊಸಿಗೆ ಕಮ್ಗೆ ಹಚ್ಚ ಚಂದಾಗೈತವ ಸೊಸಿ ಚಂದ ಹಚ್ಚ. ಫ್ರೆಂಡ್ಸ್, ಈಗ ಅರಿಶಿನ ಶಾಸ್ತ್ರ ಮುಗೀತು. ಇನ್ನು ನೆಕ್ಸ್ಟ್ ಕಾರ್ಯಕ್ರಮ ಯಾವ್ಯಾವುದಕ್ಕೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಅಳಿಯ ನೋಡ್ರಿ ಇಷ್ಟೊತ್ತಿನ ಕುಯ್ 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 ಹಚ್ಚಿತ್ತು. ಯಾಕೆ ಅರ್ಬಿ ಹಾಕೋತಿಂತ ಅಪ್ಪ ಬಂದ. ಈಗ ಬಂದ್ರಿ ಅಪ್ಪ ನೀನು ಮುಂಜಾನೆಗಿಂದ ಬಂದ ಇಲ್ಲ ಸಂಜಿನ ಟಾಪ್ ಆಗಿ ರೆಡಿ. ಹಾಯ್ ಮಾಡಲ್ ಹಾಯ್ ಮದುವೆ ಮಾಡಕತ್ತೀವಿ ನಾವು ಭರ್ಜರಿಯಾಗಿ. ಅದಿಲ್ಲ ನೀನು ಬಂದ ಖುಷಿನ ಮಾತಾಡ ಯಾವ ಬಂದಿದ್ದಡವ ನೀನು ಅಂತೇಳಿ. ನಾ ಬಂದಾಗಿಂದ ಎತ್ತರಿಕೆ ಇಲ್ಲ ಹಾಂ ಇಲ್ಲ ಅಲ್ಲೆಲ್ಲ ಓಕೆ. ಕೀರ್ತಿ ನಾನು ಆಗಿ ಫೋಟೋ ತಗೊಂಡು ಫೋಟೋ ಶೇರ್ ಮಾಡ್ತೇವೆ ನಿಮ್ಮ ಜೊತೆ. ನಮ್ಮ ವಿಜಿ ನನ್ನ ಬಿಟ್ಟು ನಾಷ್ಟ ಮಾಡಕ್ಕೆ ಎಲ್ಲರೂ ನಾಷ್ಟ ಮಾಡಕತ್ತಾರ. ಓಕೆ ಬರೀ ಈಗ ನಾಷ್ಟ ಮಾಡಕ್ಕೆ ಹೋಗೋಣಂತ. ನನ್ನ ಮಗ ಸ್ಮೈಲ ಮಾಡಲ್ ನೋಡ್ರಿ. ನೆಕ್ಸ್ಟ್ ನಾಷ್ಟ ಮಾಡಕ್ಕೆ ಹೋಗ್ತೀವಿ. ನಾಷ್ಟ ಮಾಡಿ ಮತ್ತೆ ಅರಿಶಿನ ಶಾಸ್ತ್ರ ಮುಗೋದಿಂದ ಇಲ್ಲೇ ನಾಷ್ಟ ಮಾಡಿಸಿದ್ರೆ ಇನ್ನು ಬೀಗ್ರೇನು ಬರ್ತಾರಲ್ಲ ಬಂದು ಬೀಗರಿಗೆ ಮತ್ತು ಇಲ್ಲಿ ನಮಗೆ ಎಲ್ಲರಿಗೂ ಅಂಥೇಳಿ ಪೇಪರ್ ಹಾಳಿಯೊಳಗೂ ನಾಷ್ಟ ಮಾಡಾಕತ್ತಿದ್ವಿ. ಎಲ್ಲರೂ ನಾಷ್ಟ ಹಾಕಿಸ್ಕೊಂಡ ನಾನು ವಾಯ್ಸ್ ಓವರ್ ಕೊಡಾಕತ್ತೇನೆ. ಯಾಕಂದ್ರೆ ಅಲ್ಲಿ ಸಾಂಗ್ ಹಚ್ಚಿದಾರಲ್ಲ ಕಾಪಿರೇಟ್ ಕ್ಲೇಮ್ ಬೀಳ್ತೈತಿ. ನಮ್ಮ ಸಣ್ಣವ ನನಗೆ ಹಾಕಿಸ್ಕೊಂಬಂದು ಕೊಟ್ಟರು. ಬರೀ ಎಲ್ಲರೂ ನಾಷ್ಟ ಮಾಡೋಣಂತ. ಉಪ್ಪಿಟ್ಟು ಚುಮ್ಮರಿ ನಮ್ಮ ಕಡೆ ಅದೇ ಇರ್ತೈತಿ. ಹಿಂಗೆ ನಾಷ್ಟ ಮದುವೆ ಟೈಮಲ್ಲಿ ಜಾಸ್ತಿ ಅಂತಂದ್ರೆ ಬಂದ್ರೆ ಎತ್ತಿ ಇಲ್ಲಿ ಗುಡಿಯಾಗ ಹಚ್ಚಿದ್ರಂಗೆ ಬೈತಿ. ಯಾರು ಇದು ಯಾರ್ಯಾರು ಬಂದ್ರಿ ನೀವು ದೊಡವ? ಹೌದಾ ಕಾರಲ್ಲಿ ಬಿಟ್ಟು ಏನು ನಾನು ಅದ ನೋಡಿದ್ದೆ. ಹಾಂ ನಮ್ಮ ಗಾಡಿ ಕಡೆ ಬರ್ತೀಯ? ಊರಿಗೆ ಹೋಗೋಣ ಬಂಗಾರ ದಿನ ಅಡ್ಯಾಡು ಅಂತ ಕಾರ್ನಾಗ. ಹಾಂ ನಿಮ್ಮ ಮಾಮನ ಕರ್ಕೊಂಡು ಹೋಗಪ್ಪ ಗಾಡಿ ಕಡೆ ಹೋಗೋದು. ಈಗ ಇಲ್ಲಿ ಅವ್ವ ಅಪ್ಪ ಬಂದ ಫೋಟೋ ಹೊಡೆಸ್ಕೊಳಕತ್ತಿದ್ರೆ ಅವಾಗ ನಾನು ಮದ್ವೆಗಂತನ ಒಂದು ಸೀರೆ ತೊಗೊಂಡಿದ್ನಿ ಜಂಪರತಿ ಹೊಲ್ಸ್ಗೊ ಅಂತೇಳಿ. ಮೊದಲು ಕೊಟ್ಟು ಕಳಿಸಿತ್ತು. ಆದರೂ ಆಕೆ ಹೊಲ್ದಿದ್ರಂತ ತೊಗೊಂಬಂದಿರ್ತಿಲ್ಲ. ಹಾಗಾಗಿ ಮಂದಿ ಎಲ್ಲ ನಮ್ಮ ಕಾರ್ಯಕ್ರಮ ಒಂದು ಶುಭ ಕಾರ್ಯ ಒಂದು ಶುಭವಾಗಿ ನಡೀಲಿ ಅಂತೇಳಿ ಅವರ
ರೆಡಿ ಆಗೋದು ಅದು ಇದು ಏನು ಮಾಡೋಂಗಿಲ್ಲ. ಒಟ್ಟಿನಲ್ಲೇನು ಕಾರ್ಯ ಇರ್ತೈತಿಲ್ಲ ಅದು ಎಲ್ಲ ಒಳ್ಳೆ ರೀತಿಯಿಂದ ನಡಿಬೇಕಂತ ಹೇಳಿ ಇದನ್ನು ಮಾಡ್ತಾರೆ. ಅವನ ಇಲ್ಲಿ ದೊಡ್ಡ ಹಿರಿ ಸೊಸಿ ನೆಕ್ಸ್ಟ್ ಈಗೇನು ಇಲ್ಲದ ಮದುವೆ ಏನು ಆಗಕತ್ತನಲ್ಲ ಅವರಪ್ಪರ ಎರಡನೇದವರ ಅಪ್ಪನ ದೊಡ್ಡವನು. ಈಗ ನಾವಿಲ್ಲಿ ಊಟಕ್ಕೆ ಹೊಂಟೇವಿ ನೋಡ್ರಿ. ದೇವಸ್ಥಾನದಲ್ಲಿನ ಪ್ರಸಾದ ಇರ್ತೈತಲ್ಲ, ಪ್ರಸಾದ ಸೇವನೆ ಮಾಡಕ್ಕಂತೇಳಿ ನಾನು ಬಂದ್ವಿ. ಎಲ್ಲರೂ ಊಟ ಮಾಡಿ ಬಂದಿದ್ರು. ನಮ್ದು ಎಷ್ಟು 4 ಗಂಟೆನೋ 4:30 ಆತ ಏನೋ ಇನ್ನೂ ಜಾಸ್ತಿನ ಆತೇನೋ. ಕೊಟ್ಟಿದ್ದು ಹುಗ್ಗಿ ಮಾಡ್ಯಾರ ನೋಡ್ರಿ. ಹುಗ್ಗಿ ಅಂದ್ರೂ ಮಸ್ತಾಗಿತ್ತು. ಬ್ಯಾಸ್ಗೆ ಟೈಮಲ್ಲಿ ಅದು ಸಿಕ್ಕಾಪಟ್ಟೆ ಬಿಸಿಲು, ಅದ್ರೊಳಗೆ ರೆಡಿ ಆಗಿರ್ತೀವಿ, ಫುಲ್ ಟಯರ್ಡ್ ಆಗಿಬಿಟ್ಟಿರ್ತೇವೆ. ಕಡಿಮೆ ಅಡ್ಡಾಡಿ ಜಾಸ್ತಿ ಸ್ವೀಟ್ ತಿನ್ಬೇಕಂತ ಅನ್ಸಂಗಿಲ್ಲ. ನಾನು ಹೇಳಿದ್ದೆಲ್ಲ, ಬದ್ನಿಕಾಯಿ ಪಲ್ಯ ನಮ್ಮ ಕಡೆ ಏನೇ ಸ್ವೀಟ್ ಮಾಡಲಿ, ದೇವಸ್ಥಾನ ಆಗಲಿ, ಮನೆ ಫಂಕ್ಷನ್ ಇರಲಿ, ಬದ್ನಿಕಾಯಿ ಪಲ್ಯ ಕಂಪಲ್ಸರಿ ಇರಲೇಬೇಕು. ಅಲ್ಲಿ ಊಟ ಮುಗಿಸ್ಕೊಂಡು ಬಂದೀಗ ಇಲ್ಲೇ ಮನೆ ಹತ್ರ ಕುಂತಿದ್ವಿ. ಈಗ ನೆಕ್ಸ್ಟ್ ನಿನ್ನೆ ವಿಡಿಯೋ ಇನ್ನು ನೋಡಿದಿರಲ್ಲ ನೀವು, ಇಲ್ಲಿವರೆಗೂ ನೋಡಿದಿರಿ ನಾವು ಎಲ್ಲಿ ಹೋಗ್ತೇವಿ, ಏನು ಮಾಡ್ತೇವಿ ಅಂತೇಳಿ ನಿಮ್ಮ ಜೊತೆ ಲಾಗ್ನ ಶೇರ್ ಮಾಡ್ಕೋತೀನಿ. ಈ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ. ಇದು ನಮ್ಮ ಹಳ್ಳಿಗಳ ಕಡೆ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯಲ್ಲೇ ಮಾತ್ರ ಈ ಕಾರ್ಯಕ್ರಮಗಳು ಇನ್ನೂ ಉಳ್ಕೊಂಡವ. ಈಗ ನಾವೇನು ಆರತಿ ತೊಗೊಂಡು ಹೊಂಟಿದ್ವಲ್ಲ, ಇಲ್ಲಿ ಪಾಲಿಕೆಗಳು ಓಣಿ ಎಲ್ಲ ಅಡ್ಡಾಡಿ ಹಿಂಗೆ ಮನೆಗೆ ಹೋಗಿ ಅಲ್ಲಿ ಮನೆಯಾಗಿನವ್ರ ನೈವೇದ್ಯ ನೀರು ಹಾಕಿ ಮತ್ತು ನೈವೇದ್ಯ ಊದಿನ ಕಡ್ಡಿ ಬೆಳಗ್ಗೆ ನೈವೇದ್ಯ ಹಿಡಿತಾರೆ. ನಾವು ಬರೋ ಮುಂದೆ ಹಿಂಗೆ ಪಾಲ್ಕಿ ಬಂದು ನೋಡ್ರಿ. ನಾವೀಗ ಇಲ್ಲಿ ಅವ್ರನ್ನ ಮದುಮಕ್ಕಳಲ್ಲಿ ಅವ್ರು ಏನು ರಾತ್ರಿ ಬಂದ್ರಲ್ಲ, ಬಂದಿದ್ದು ಉಳ್ಕೊಳಕ್ಕಿಲ್ಲ ಹನುಮಪ್ಪನ ಗುಡಿಯಾಗನ ಇಲ್ಲೇ ಬಿಟ್ಟಿದ್ರು. ಯಾಕಂದ್ರೆ ಅಲ್ಲಿ ನಮ್ಮ ಮನೆ ಹತ್ರ ಎಲ್ಲಿ ಜಾಗ ಇರಲಿಲ್ಲ. ಹಾಗಾಗಿ ಮನೆಯಿಂದ ಇದು ಒಂದು 200 ಮೀಟ್ರ್ ಅಥವಾ 150 ಮೀಟರ್ ಏನೋ ದೂರ ಐತಿ ಹನುಮಪ್ಪನ ಗುಡಿ. ಈ ಸುರ್ಗಿ ಸೋಮನ್ ಕೊಡೋದಂತಾರೆ ನೋಡ್ರಿ. ಇದಕ್ಕೆ ನಿಮ್ಮ ಕಡೆ ಏನಂತಾರೆ ನೋಡ್ರಿ, ಸುರ್ಗಿ ಸೋಮನ್ ಅಂತಾರ ಏನಂತಾರೆ ನೋಡ್ರಿ. ಇದೆ ನೋಡ್ರಿ ಹನುಮಪ್ಪನ ದೇವಸ್ಥಾನ. ಇದ್ರ ಪೂಜಾರಿ ನಾವು ಅದೇವಿ. ಅಂದ್ರೆ ಮೊದಲು ಅಣ್ಣಾರಿಲ್ಲೇ ಇದ್ದಾಗ ಮಾಡ್ತಿದ್ರು. ಈಗ ಮದುವೆ ಏನೋ ಆಗ್ತಲ್ಲ ನಮ್ಮ ಮುದಕ್ಕೆ, ಅವರ ಪೂಜೆ ಮಾಡ್ತಾರೆ. ವರ್ಷಕ್ಕೆ ಒಬ್ಬೊಬ್ರು ಮಾಡ್ಬೋದು. ಆದ್ರೆ ಯಾರು ಮಾಡ್ಕೋತೀವಿ ಅಂತಂತಾರಲ್ಲ ಅವ್ರು ಮಾಡ್ಕೋತಾರೆ. ಕೆಲವ್ರು ಇಲ್ಲ ಆಗಂಗಿಲ್ಲ ಅಂತಾರೆ. ಮತ್ತು ಈಗ ಅಣ್ಣಾರನ್ನೂ ಊರಾಗಿಲ್ಲಲ್ಲ, ಹಾಗಾಗಿ ಅವರು ಯಾರೂ ಮಾಡೋಂಗಿಲ್ಲ, ಇವರ ಮಾಡ್ತಾರೆ. ಇಲ್ಲಿ ಮಸೂಟ ಕೊಡಾಕಂತ ಮಸೂಟ ಅಂತಾರೆ. ಇಲ್ಲಿ ಮಸೂಟ ಕೊಡಾಕ ನಮ್ಮ ಕಡೆ ಸುರಳಿ ಹೋಳ್ಗೆ ಮತ್ತು ಕರ್ಜಿಕಾಯಿ ಇದನ್ನು ಹಿಂಗೆಲ್ಲ ಐಟಮ್ಸ್ನು ಮಾಡಿರ್ತಾರೆ. ಈಗ ನಾವು ಅವ್ರು ಬರ್ಬೇಕಾದ್ರೆ ನಾವು ಆರತಿ ತೊಗೊಂಡು ಮತ್ತು ಮಜಲ್ ತೊಗೊಂಡು ಬರ್ಬೇಕು ಅವ್ರನ್ನ ಕರ್ಕೊಂಡು ಹೋಗೋಕೆ. ಹಾಗಾಗಿ ನಾವು ಆರತಿ ತೊಗೊಂಡು ಬಂದೀವಿ. ನಾನು ನಮ್ಮ ಲಕ್ಷ್ಮಿ, ನಮ್ಮ ಸಣ್ಣ ಮಾರತಿ ಬಲ ಬಂದವರು ಅವರೂ ಮಾಡಿದ್ರು. ಹೊಳ್ಳಿ ಅವರು ಇಲ್ಲದೇ ಇರುವಾಗ ನಾನು ಮಾಡಿದ್ದೆ. ಯಾಕಂದ್ರೆ ಅವರು ಬಂದಿದ್ದರು, ನಾನು ಬಲ ಬಂದಿದ್ನಲ್ಲ. ಹಾಗಾಗಿ ಈಗ ಇನ್ನು ನೆಕ್ಸ್ಟ್ ಮಜಲ್ದವ್ರು ಏನು ಬರ್ತಾರಲ್ಲ, ಬಂದಿಂದ ಇಲ್ಲಿಂದನೂ ಅವ್ರು ಬಾರಿಸ್ಕೊಂತ ಮನೆವರೆಗೂ ಹೋಗ್ಬೇಕು. ಮತ್ತು ಅವನ್ನ ಹುಡುಗಿ ಮನೆಯವ್ರು ಬಾಂಡೆ ಸಾಮಾನೆಲ್ಲ ಏನು ತಂದಿರ್ತಾರಲ್ಲ, ಸಮೀಪ ಇದ್ರೆ ಹೊತ್ಕೊಂಡೇ ಹೋಗ್ತಾರೆ. ಮತ್ತು ಇದು ದೂರ ಜಾಸ್ತಿ ಇತ್ತಲ್ಲ, ಹಾಗಾಗಿ ಮತ್ತು ಒಂದು ಟ್ಯಾಕ್ಟ್ರನ್ನ ಹೇಳಿ ಆ ಟ್ಯಾಕ್ಟ್ರದೊಳಗೆ ಎಲ್ಲನೂ ಕಾಟ ಟ್ರೆಜರಿ ಮತ್ತೇನು ಬಾಂಡೆ ಸಾಮಾನು ಏನು ಇರ್ತಾವಲ್ಲ, ಕೆಲವ್ರು ಹಾಸಿಗೆನೂ ಈಗ ಕೊಡ್ತಾರೆ. ಇನ್ನು ಕೆಲವ್ರು ಮೊದಲು ಇಕ್ಕಟ್ಟು ಆಮ್ಯಾಗ ಹೊಸದಾಗೇನು ಹೋಗಿರ್ತಾರಲ್ಲ ಅವಾಗ ಕೊಡ್ತಾರೆ. ಮತ್ತು ಇನ್ನೊಂದು ಏನಂದ್ರೆ 5 ಮಂದಿ ಕಂಪಲ್ಸರಿ ಹೊತ್ಕೊಳ್ಳೇಬೇಕು. ಒಂದು ದೊಡ್ಡ ಕೊಡ ಇರ್ತೈತಿ, ಒಂದು ಸಣ್ಣ ಕೊಡ ಇರ್ತೈತಿ, ಮತ್ತು ಹಂಡೆ ಚಾವಿ ಈ ಥರ ಒಂದು 5 ಜನನಾದರೂ ಹೊತ್ಕೊಳ್ಳೇಬೇಕು. ಹಾಗಾಗಿ ನಾನೊಬ್ಬಾಕೆ ಆರತಿ ಹಿಡ್ದವಳು. ಅವರು ಎಷ್ಟಂದ್ರೆ ಕೊಡ 2 ಕೊಡ ಅಷ್ಟು ಹೊತ್ಕೊಂಡಿದ್ರು. ಮತ್ತು ಇನ್ನೊಬ್ರೇನೋ 3 ಜನ ಆಕಾರ ಅಂತೇಳಿ ಮತ್ತು ಅಲ್ಲಿ ಅವರು ಹೇಳಿದ್ರೆ ಹೇಳೋಣಂತಲೇನ ಮತ್ತು 5 ಜನ ಆದ್ರೆ ಅವ್ರು ಚಾವಿ ಮತ್ತು ಹಂಡೆನ ಹೊತ್ಕೊಂಡ್ರು. ಈಗ ನಾವು ಮೆರವಣಿಗೆ ಮೂಲಕನ ಮನೆಗೆ ಹೋಗೋದು. ಮನೆಗೆ ಹೋಗಿ ಅವನ ಜೋಡಣೆ ಎಲ್ಲ ಇಡಬೇಕಾದ್ರೆ ಅಲ್ಲಿ ಅದಕ್ಕೂ ಸಾಕಷ್ಟು ಏನಂತಂದ್ರೆ ಶಾಸ್ತ್ರಗಳು ಇರ್ತಾವೆ. ನೀವು ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ. ಸ್ಕಿಪ್ ಮಾಡಿದ್ರಂದ್ರೆ ಖಂಡಿತ ನಿಮ್ಗೆ ಗೊತ್ತಾಗಂಗಿಲ್ಲ. ನಮ್ಮ ಕಡೆ ಮಾಡುವಂಥ ಶಾಸ್ತ್ರಗಳು ಮದುವೆ ಸಿಂಪಲ್ಲಾಗಿ ಆಗ್ಬೋದು ಹಳ್ಳಿಗಳ ಕಡೆ, ಇಲ್ಲ ಅಂತ ಅನ್ನಂಗಿಲ್ಲ. ಆದ್ರೇನು ಎಲ್ಲ ಶಾಸ್ತ್ರಗಳನ್ನು ಮಾಡ್ತಾರೆ. ಈಗ ಹೆಂಗೆ ಅಂತಂದ್ರೆ ಸಪ್ತಪದಿ ತೊಳೆಯೋದು ಮತ್ತು ಏನು ಅರುಂಧತಿ ನಕ್ಷತ್ರ ತೋರಿಸೋದು ನಮ್ಮ ಕಡೆ ಏನು ಮಾಡೋಂಗಿಲ್ಲ. ಶ್ರೀಮಂತ್ರತಿ ಮಾಡ್ಬೋದೇನೋ ಗೊತ್ತಿಲ್ಲ.
ನಮ್ಮ ಮದುವೆಯಲ್ಲೂ ಏನು ಮಾಡಿಲ್ಲ, ಈಗೂ ಸಹಿತ ಏನಿಲ್ಲ. ಈಗಿಲ್ಲೇ ಅದನ್ನು ಮಜಲ್ದವ್ರ ಹನಿಗೆ ಹಚ್ಚಿನ ರೊಕ್ಕ ನೋಡ್ರಿ 10 ರೂಪಾಯಿ ಎಷ್ಟೋ ಇಟ್ಟಿದ್ರಪ್ಪ. ಅಟ್ಲೀಸ್ಟ್ 100 ರೂಪಾಯಿ ಆದರೂ ಇಡಬೇಕಿತ್ತು, ಬರೀ 10 ರೂಪಾಯಿ ಅಲ್ಲ. ಪಾಪ ಅವ್ರು ಎಷ್ಟೆಲ್ಲ ಎಫರ್ಟ್ ಹಾಕ್ತಿರ್ತಾರೆ ಅದಕ್ಕೆ. ಅದ್ರ ತಕ್ಕಂಥ ಒಂದು 100 ರೂಪಾಯಿ ಆಗಿದ್ರೆ ಚಲೋ ಇತ್ತು. ಯಾರು ಇಟ್ರು ಅಂತ ನನಗೂ ಗೊತ್ತಾಗಲಿಲ್ಲ. ಈಗಿಲ್ಲ ಮನೆ ಸಮೀಪ ಬಂದೀವಿ ನೋಡ್ರಿ ನಾವು. ವಿಡಿಯೋನ ನೋಡ್ರಿ ನೀವು, ಖಂಡಿತ ನಿಮ್ಗೆ ಎಲ್ಲರಿಗೂ ಖುಷಿ ಆಕೈತಿ. ಇನ್ನೊಂದು ಏನು ಮಾಡ್ತಾರಂತಂದ್ರೆ, ಈಗ ಮಸೀಟ್ ಏನು ಕೊಡ್ತಾರಲ್ಲ, ಇನ್ನು ಸುರ್ಗಿ ಸಾಮಾನು ಏನು ಕೊಡ್ತಾರಲ್ಲ, ಕೊಡೋ ಮುಂದೆ ಅವರ ಹುಡುಗಿ ಕಡೆದವ್ರನ್ನ ಮೊದಲೆಲ್ಲ ಹಂಗೆ ಮಾಡ್ತಿದ್ರು. ಇವ್ರು ಏನೂ ಇಲ್ಲ ನೋಡ್ರಿ, ಗಂಡು ಮಕ್ಕಳನ್ನ ಒಬ್ಬರ ಸೀರೆ ಇಬ್ಬರು ಸೀರೆ ಉಟ್ಕೊಂಡು ಇರ್ತಾರೆ. ಅದೇನೋ ಒಂಥರ ಚಂದ. ಅವರು ಡ್ಯಾನ್ಸ್ ಮಾಡೋದು ಇದನ್ನು ಮಾಡೋದು ಇಲ್ಲಿ ಫುಲ್ ಗೊತ್ತಾಗ್ಬೋದು ಅವ್ರು ಯಾವ ಲೆವೆಲಲ್ಲಿ ಅದಾರ. ಹಾಗಾಗಿ ಡ್ಯಾನ್ಸ್ ಮಾಡಾಕತ್ತಾರ ಅಂತೇಳಿ ನಿಮ್ಗೆ. ಇನ್ನೊಂದು ಅವರು ಸಿಕ್ಕಾಪಟ್ಟೆ ಅವಸರ ಮಾಡಾಕತ್ಬಿಟ್ಟಿದ್ರು, ಇಲ್ಲ ಲೇಟ್ ಆಕೈತಿ ಊರಿಗೆ ಹೋಗಕ್ಕೆ ಅಂತೇಳಿ. ಇನ್ನೂ ಒಂದು ಏನಂತಂದ್ರೆ ಶಾಸ್ತ್ರ ಐತಿ. ಇದೆಲ್ಲ ಸುರ್ಗಿ ಸಾಮಾನೆಲ್ಲ ಕೊಟ್ಟದಿಂದ, ಮಸೂಟಿದ್ದು ಇವನ್ನೆಲ್ಲ ಕೊಟ್ಟದಿಂದ ಇನ್ನೊಂದು ಕಾರ್ಯಕ್ರಮ ಐತೆ, ಅದನ್ನೊಂದು ಮುಗಿಸ್ಕೋಬೇಕಲ್ಲ. ಹಾಗಾಗಿ ಅವಸರ ಮಾಡಾಕತ್ತಿದ್ರು. ಮನೆ ಸಮೀಪ ಬಂದಂಗೆ ಅವ್ರು ಬರ್ಸೋರು ಅಂದರು ಬಿಡವಲ್ರಾಗಿದ್ರು. ಇಲ್ಲ ಇನ್ನೇನು ಹಗಲೇ ಮಳೆ ಬರ್ತಿದ್ನ ಹಂಗಾತು ಹಿಂಗಾತು ಅಂತ ಅನ್ನಕತ್ತಿದ್ರು. ಅವ್ರಿಗೂ ಒಂದು ಖುಷಿ ಅಲ್ಲ, ಏನೋ ಒಂಥರ. ಮದ್ವೆ ಕಾರ್ಯಕ್ರಮದಲ್ಲೇನೂ ಈ ಥರ ಇರೋದಲ್ಲ, ಉಳ್ಕೆ ಟೈಮಲ್ಲೇ ಏನು ಹೀಗೆಲ್ಲ ಮಾಡೋಕ್ಕಾಗಂಗಿಲ್ಲ ಅಂತೇಳಿ ಅವ್ರು ಅದನ್ನೇ ಹೇಳಾಕತ್ತಿದ್ರು. ಏನು ಅವಸರ ಐತ್ರಿ, ಏನು ದಿನ ಮದುವೆ ಮಾಡ್ತೀರ ನೀವು ಅಂತೇಳಿ. ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆತಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇಲ್ಲಿ ನೋಡ್ರಿ ನಾನು ಹೇಳ್ತೀನಿ, ಈಗ ಏನೋ ಅವ್ನು ಹೊತ್ಕೊಂಡ್ಬಂದಿರ್ತಾರಲ್ಲ, ಮತ್ತು ಇವ್ರು ಮಜಲ್ದವ್ರು ಏನದಾರಲ್ಲ, ಇವ್ರು ಬಳಸ್ಕೊತ ಬಂದಿರ್ತಾರಲ್ಲ, ಇವ್ರಿಗೆ ಹೆಣ್ಣಿನವ್ರ ಖುಷಿ ಅಂತ ಕೊಡ್ಬೇಕು. ಅಂದ್ರೆ ಖುಷಿಗಾಗಿ ಕೊಡ್ತಾರದು, ರೊಕ್ಕ ಕೊಡ್ಬೇಕು. ಅವ್ರು ಇಷ್ಟ ಅಂತ ಹೇಳ್ತಾರೆ, ಇವ್ರು ಅಷ್ಟಂತ ಹೇಳ್ತಾರೆ, ಕೊಡ್ಬೇಕು ಅದನ್ನು. ಅವರು ಏನು ಅಲ್ಲಿಂದ ಬಂದಿದ್ದಾರಲ್ಲ, ಎಷ್ಟೋ ಕೇಳಿದ್ರೇನೋ ಅವರು ಇಲ್ಲ ಅಷ್ಟು ಕೊಡೋಂಗಿಲ್ಲ ಅಂತೇಳಿ ಅಂತಂದ್ರೆ, ಹೊಳ್ಳಿ ಇವ್ರದ್ದು ಮುಗಿದ ನಂತರ ಅವ್ರೇನು ಕೊಡವನ್ನ ಹೊತ್ಕೊಂಡಿರ್ತಾರಲ್ಲ, ಅವ್ರು ಏನು ಮಾಡ್ತಾರಂದ್ರೆ, ಅವ್ರು ಕೊಡ ಹೊತ್ಕೊಂಡವರಲ್ಲ, ಬಾಣೆ ಸಾಮಾನು ಏನು ತಂದಿರ್ತಾರಲ್ಲ ಹುಡುಗಿ ಮನೆಯವ್ರ, ಅವರು ಹುಡುಗನ ಮನೆಯವ್ರಿಗೆ ಕೇಳ್ತಾರೆ, ಇಲ್ಲ ನಮ್ಗೆ ಇಷ್ಟು ರೊಕ್ಕ ಕೊಟ್ರೆ ನಾವು ಇವನ್ನ ಇಳಿಸ್ತೇವೆ, ಇಲ್ಲಾಂದ್ರೆ ಇಳಿಸಂಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲೇ ಒಂಚೂರು ಗಲಾಟೆ ಬಾಯಿ ಜೋರಾಗಿನ ನಡೆದಿತ್ತು. ಅದನ್ನ ಮಾತಾಡಕತ್ತಿದ್ರಲ್ಲಿ ಕೊಡ ಹೊತ್ಕೊಂಬಂದವ್ರಿಗೆ ದೂರಲ್ಲ ಒಂಚೂರ ಅವ್ರಿಗೆ ಪಾಪ ನೆತ್ತಿನೂ ನೋಯಾಕದಿದ್ದು ಅಂತ ಅನಿಸ್ತೈತಿ. ಹಂಗಾಗಿ ಫಸ್ಟ್ ಕೊಡ ಇಳಿಸಿದ್ರೆ ಆಮೇಲೆ ಇಟ್ಕೊಟ್ಟು ಒಂದು ಅರ್ಧ ತಾಸು ಅಲ್ಲೇ ಟೈಮ್ ಹೋತಂತ ಹೇಳ್ಬೋದು. ಇವ್ರು ಕೊಡು ಮಟನೂ ಬಾರಿಸೋದು ನಿಲ್ಸಂಗಿಲ್ಲಂತ ಇವ್ರು. ಸರಿ ನೀವು ಅವರು ಕೊಡಕ್ಕೆ ರೆಡಿ ಇರಲಿಲ್ಲ, ಹುಡುಗಿ ಕಡೆದವರು, ಹುಡುಗಿ ಮನೆ ಜಾಸ್ತಿ